ಎಲ್ಲ ನನಗೆ ಭಾಳ, ಯಾಕೆಂದರೆ ನಿಮ್ಗೆ ಆ ಥರದಲ್ಲಿ, ಯಾಕಂದರೆ ಅವ್ರದ್ದೊಂದು ಪಾತ್ರ ಮಾಡ್ತಾರೆ ಅಂತಂದರೆ, ಈಗ ಅದೊಂದು ನನಗೆ ಅದೊಂದು ಆ ಸೋರ್ಸ್ ಹುಡ್ಕೊಂಡು ಪಾತ್ರ ಮಾಡ್ತಾರೆ ಅಂತ ವಿಶ್ವಜಿತ್ತು. ನಮ್ಮ ಕನ್ನಡದ ಪ್ರತಿಭೆ ಇಷ್ಟೆಲ್ಲ ಯೋಚನೆ ಮಾಡ್ತಾರೆ ಅಂತಂದರೆ ವಿಶ್ವಜಿತ್ ಅವರೇ ಥ್ಯಾಂಕ್ ಯು ಭಾಳ ಖುಷಿ ಆಗುತ್ತೆ. ಸಂಗೀತಕ್ಕೊಂದು ಪಾತ್ರ ಮಾಡಿದ್ದಾರೆ, ಸಂಗೀತ ಮೈಗರ್ ಅವರು. ಆ ಸಾಂಗ್ ತುಂಬ ಚೆನ್ನಾಗಿದೆ. ಕಂಬಾರ ಸಾಂಗ್ ಒಂದು ಆಡಿದ್ದೀವಿ, ಅದನ್ನು ನೀವು ಒಪ್ಕೊಂಡಿದ್ದೀರಾ? ಅದು ನೀವೇ ಆಡಿದಿರಲ್ಲ ಹಾಂ, ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ. ಇದೆಲ್ಲದಕ್ಕೂ ಕಾರಣ ಸರ್ ನೀವಿಬ್ಬರೇ ಮಾತಾಡ್ತಿದ್ದ. ಹೌದು, ಯಾಕೆಂದರೆ ನನಗೆ ಒಂದು ಹೊಸ ಪ್ರೊಡ್ಯೂಸರ್ ಕತೆ ಫಸ್ಟ್ ಕೇಳಿದ ತಕ್ಷಣ, ಆಮೇಲೆ ನಮ್ಮ ಎಲ್ಲ ಕನ್ನಡ ಸಿನಿಮಾಗಳನ್ನ ಯಾವುದೂ ತಪ್ಪದೆ ಬಿಡಲ್ಲ ಇವರು, ಎಲ್ಲವನ್ನೂ ನೋಡ್ಕೊಂಬಂದಿರ. ಹಂಗೆ ಚೆನ್ನಾಗಿದೆ ಕತೆ ಮಾಡೋಣ ಅಂತಂದ್ರೆ, ಹಿಂಗಾಗಿ ಇದಕ್ಕೆ ನಿಮ್ಮೆಲ್ಲರಿಗೂ ನಮಗೂ ಸೇರಿಸಿ ಒಂದು ಒಳ್ಳೆ ಪ್ರೋತ್ಸಾಹನ ನೀವು ಸಹಾನುಭೂತಿನ ಕೊಡಬೇಕು. ಇದಕ್ಕೆ ಪ್ರೋತ್ಸಾಹ ಆವಾಗಲೇ ಹೇಳಿದಾಗೆ ಇದು ಪ್ರವಾಹದ ರೀತಿಯಲ್ಲಿ ನಮಗೆ ಈ ಶ್ರೀರಂಗಪಟ್ಟಣದಲ್ಲಿ ಕಾಣುತ್ತಲ್ಲ ಕಾವೇರಿ ನದಿ, ಅದು ಬೇಡ, ತಲಕಾವೇರಿ ಹುಟ್ಟುತ್ತಲ್ಲ ಆ ಕಾವೇರಿ ನದಿ ನದಿಯಿಂದ ಹಿಂಗೆ ಪಸರಿಸ್ಕೊಂಡ್ಬಿಟ್ರೆ ಕರ್ನಾಟಕಕ್ಕೆ ನಮಗೆ ಅದು ನಿಜವಾಗ್ಲೂ ಖುಷಿ ಆಗುತ್ತೆ. ಹಿಂಗೆ ದೊಡ್ಡ ಅದಾದ್ರೂ ನಿಮ್ಗೆ ಒಳ್ಳೇದು ಸರ್ ಆಗಲಿ ಅಂತ ಬಯಸ್ತೀನಿ, ಇಲ್ಲ ಅಂತ ಹೇಳಿದ. ಹಾಗಾಗಿ ಈ ಶಾಖಾಹಾರಿ ನಿಜವಾಗ್ಲೂ ಬೇರೆ ಥರದ ಪ್ರಯತ್ನ ಈ ನಮ್ಮ ಚಿತ್ರಕ್ಕೆ ನಮಗೆ ಯೂಟ್ಯೂಬ್ನಲ್ಲಾಗ್ಬೋದು, ಬೇರೆ ಥರ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಸಾಕಷ್ಟು ನಮ್ಮ ಕಲಾವಿದರು ಎಷ್ಟೋ ಜನ ಸಪೋರ್ಟ್ ಮಾಡಿದ್ದಾರೆ ಇದಕ್ಕೆ. ಆಮೇಲಿಂದ ನಮ್ಮ ಸುದೀಪ್ ಸರ್ ನಮಗೆ ಇದನ್ನು ನೋಡಿದ ತಕ್ಷಣ ವಿಶ್ ಮಾಡಿ ಇದನ್ನು ಹೇಳಿದ್ರು. ಸರ್ ಸುದೀಪ್ ಸರ್ ನಿಮಗೆ ಅನಂತ ಧನ್ಯವಾದಗಳು ಸರ್. ತಂಡಕ್ಕೆ ಈ ಒಂದು ಹೊಸಬ ತಂಡಕ್ಕೆ ನೀವು ವಿಶ್ ಮಾಡಿ ಅದ್ರ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ದೀರಾ. ಇವತ್ತು ಬಂದ ಸೂರ್ಯ ಆಗ್ಬೋದು, ಯೋಗರಾಜ್ ಭಟ್ರು ನಮ್ಗೆ ಇದಕ್ಕೆ ಟೈಟ್ಲ್ನ, ನಮ್ಮ ಶಾಕಾರಿ ಟೈಟ್ಲ್ನ ನಮಗೆ ಯೋಗರಾಜ್ ಭಟ್ರು ಅದು ಅವತ್ತು ತೋರಿಸಿದ್ರು. ತೋರಿದ ತಕ್ಷಣ ಯೋಗರಾಜ್ ಭಟ್ರು ಭಾಳ ಖುಷಿ ಪಟ್ಬಿಟ್ಟು ಏನೋ ಬೇರೆ ಥರ ಮಾಡಿದ್ರು ರೀ ಅಂತ ಕೆಳಗೆ ಮೇಲೆ ನೋಡಿದ್ರು. ನೀವಾ ತಿರ್ಗಾಕೆ ಅಂತ ಅಂದ್ರು. ತಿರ್ಗಾ ನೋಡ್ಬಿಟ್ಟು ಚೆನ್ನಾಗಿದೆ ಕಣ್ರಿ, ಚೆನ್ನಾಗಿದೆ ಅಂತಂದರು ಯೋಗರಾಜ್ ಭಟ್ರು. ಹಾಗಾಗಿ ಒಂದು ರೀತಿ ಎಲ್ಲ ಒಂಥರ ಆ್ಯಡಿಂಗ್, ಪಾಸಿಟಿವ್ ಆ್ಯಡಿಂಗ್ ಆಯ್ತು ಇದಕ್ಕೆ ಎಲ್ಲದಕ್ಕೂ ಕಲಾವಿದರಾಗ್ಬೋದು. ಹರಿಣಿಯವ್ರು ನಮ್ಗೆ ಈ ಕಡೆ ಕೂತ್ಬಿಟ್ಟಿದ್ದಾರೆ ನೀವು, ಸಾರಿ ನಮ್ಮ ಹೀರೋಯಿನ್ನು ಅಲ್ಲಪ್ಪ, ನನ್ನ ಹೀರೋಯಿನ್ ನಮ್ಮ ಸಿನಿಮಾ ಹೀರೋಯಿನ್, ನಮ್ಮ ಲೈಫ್ ಹೀರೋಯಿನ್ ಅಲ್ಲಿದ್ದಾರೆ ಹರಿಣಿಯವರು. ಆ ಸನ್ನಿವೇಶಗಳು ಭಾಳ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಬಸ್ಸಿನಲ್ಲಿ ಇಂಥದ್ದು ಅಡಿಕೆ ಮರದ ಸಂಧಿಯಲ್ಲಿ ಪ್ರೇಮ ನಮ್ಮದು ಅವ್ರಿಗೂ. ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಇರಲಿ. ಇದಕ್ಕೊಂದು ರೀತಿಯಾದ ಒಂದು ಶುದ್ಧ ಮನಸ್ಸಿನಿಂದ ಒಂಥರ ಈ ಕನ್ನಡದಪ್ಪ ಅಂತ ಒಂದು ಮಾರ್ಜಿನ್ ಜಾಸ್ತಿ ಮಾಡಿಕೊಂಡು ಆ ರೀತಿ ನಮ್ಮ ಕನ್ನಡದ ಕಡೆ ಸಪೋರ್ಟ್ ಮಾಡಬೇಕು ಅಂತ ನೀವು ಸಪೋರ್ಟ್ ಮಾಡಿ ಅಂತ ನನ್ನ ಮನಸ್ಫೂರ್ತಿಯಾಗಿ ಕೇಳ್ಕೊತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅದೇ ಮಾತಾಡ ಅಲ್ಲಿ ಚೆನ್ನಾಗಿ ಸಖತ್ತಾಗಿ ಎಲ್ಲ ಒಳ್ಳೆ ಬಿಸಿನ ಅಂಡೆ ಕಾಯಿಸಿ ನೀರು ಕೊಟ್ಟಿದ್ರನ್ನ, ಅದು ಬೆಳಗಿನ ಜಾವ 3:30 ಮಾಡಿದ ಸೀನು. ಯಾಕೆ ಅಂತ ನಿದ್ದೆ ಬರುತ್ತಲ್ಲ ಸರ್, ಅದಕ್ಕೆ 3 ಗಂಟೆಗೆ ಎಲ್ಲ ಮುಗಿಸಿ ಮಾಡ್ತೀನಿ ಅಂತಂದ್ರು. ಆ ಥರದ್ದು ನಿಜವಾಗ್ಲೂ ನನಗೆ ಖುಷಿಯಾಗಿದ್ದದು. ನಿಜವಾಗ್ಲೂ ಅಲ್ಲೇ ಕಾಯಿಸಿ ಮಾಡಿಕೊಟ್ರು. ಆಮೇಲೆ ಪಾಪ ನೋಡಿದ್ರು, ಸಾಕ ಅಂದ್ರೆ ಬಿಡ್ರಿ ವೈಕಳ ಬಿಡ್ರಿ, ಚಳಿ ಕಾಪಡೆ ಚಳಿ ಇತ್ತದು. ಇನ್ನೂ ಒಂದು ಮಜಾ ಏನು ಅಂತಂದರೆ, ಅದೇನೋ ಗೊತ್ತಿಲ್ಲ ಸರ್, ನಿಮ್ಮೂರು ಇದು ಶಾಕಾಹಾರಿ ಅಂತ ಟೈಟ್ಲ್ ಇಟ್ಟಿದ್ದಾರೆ. ಆದರೆ ನಮ್ಗೆ ಆ್ಯಕ್ಚುಲಿ ಆ ಟೈಮಲ್ಲಿ ಚಳಿ ಇರಬೇಕಾಗಿತ್ತು. 4:15 ಒಂದರ ವಿಚಿತ್ರವಾಗಿ ಚಳಿ ಶುರುವಾಗೋದು. ಮಧ್ಯಾಹ್ನದೊತ್ತು ನಿಮ್ಗೆ ಎಂಥ ಶಾಕಾಹಾರಿ ಅಂದರೆ ನಾವು ಈ ಟೈಟ್ಲ್ ಇಟ್ಬಿಟ್ಟು ನಮ್ಗೆ ಯಾಕಪ್ಪ ಹಿಂಗೆ ಹಿಂದೆ ಮುಂದೆ ಮಾಡ್ತಾ ಇದೆ ಇದು ಅಂತ, ಎಲ್ಲೆಲ್ಲ ಇಳಿದು ಹೋಗೋದು ನೀರು ಸೊರಾಪರ ಅಂತ. ಅಯ್ಯೋ ಏನಪ್ಪ ಇದು ಅಂತ ನಮ್ಗೆ ಅರ್ಥನೇ ಆಗ್ತಿರ್ಲಿಲ್ಲ. ಮೋಸ್ಟ್ಲಿ ಆ ಥರದ್ದೊಂದು ಫೀಲ್ ಆಯ್ತು ನಮಗೆ. ಅಷ್ಟೇ, ಸಪೋರ್ಟ್ ಮಾಡಿ.